ರಾಬರಿ ಗ್ಯಾಂಗ್ ಒಂದು. ಈ ರಾಬರಿ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಫಹೀಮ್ ಅಲಿಯಾಸ್ ಎಟಿಎಂ ಅಂತ. ಆತನ ಬಂಧನವಾಗಿದೆ. ಆರೋಪಿಯನ್ನ ಬಂಧಿಸಿ ಮನೆಯನ್ನ ಬುಲ್ಡೋಸರ್ನಿಂದ ನೆಲಸಮ ಮಾಡಲಾಗಿದೆ. ಜೈಲು ಸೇರಿ ಪೆರೋಲ್ ಮೇಲೆ ಹೊರಬಂದಿದ್ದ ಈ ಆರೋಪಿ ಬಳಿಕ ಎಸ್ಕೇಪ್ ಆಗಿ ಕಳ್ಳತನಕ್ಕೆ ಇಳಿದಿದ್ದ ಫಹೀಮ್ ಅಂತ ಗೊತ್ತಾಗಿದೆ. ಈತ ತನ್ನ ದುಷ್ಕೃತ್ಯವನ್ನ ಬೆಂಗಳೂರಿನಲ್ಲೂ ಕೂಡ ನಡೆಸಿದ್ದ. ಬೆಂಗಳೂರಿನ ಪೊಲೀಸರಿಗೂ ಕೂಡ ಈತ ಬೇಕಾಗಿದ್ದಂತಹ ವ್ಯಕ್ತಿ. ಆದರೆ ಈತನನ್ನ ಬಂಧಿಸಿರೋದೆಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ. ಏಪ್ರಿಲ್ 24 ಇದೇ ವರ್ಷ ಏಪ್ರಿಲ್ 24ನೇ ತಾರೀಕು ಸಹಕಾರ ನಗರದಲ್ಲಿ ಒಂದು ಮನೆಗಳ್ಳತನ ಮಾಡ್ತಾನೆ. ವೈದ್ಯರೊಬ್ಬರ ಮನೆಗೆ ನುಗ್ಗಿ 40 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾನೆ. ಆಮೇಲೆ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈತನ ಬಂಧನಕ್ಕೆ ಬಲೆ ಬೀಸಿದ್ರು ಕೊಡಗೇಹಳ್ಳಿ ಪೊಲೀಸರು. ಆದರೆ ಉತ್ತರ ಪ್ರದೇಶದ ಮುರ್ದಾಬಾದ್ಗೆ ಹೋಗಿ ಈತ ಅಲ್ಲಿ ಸೆಟ್ಲ್ ಆಗಿದ್ದ. ಆ ಮುರ್ದಾಬಾದ್ ಪೊಲೀಸರು ಈಗ ಆರೋಪಿಯನ್ನು ಬಂಧಿಸಿದ್ದಾರೆ. ಈತನ ಬಂಧನದಿಂದ ದೇಶಾದ್ಯಂತ 65 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಕೊಡಗೇಹಳ್ಳಿ ಪೊಲೀಸರು. ಬಟ್ 65 ಕೇಸ್ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯದಲ್ಲಿ ಈತ ರಾಬರಿ ಮಾಡಿರೋದ್ರಿಂದ ಎಲ್ಲ ರಾಜ್ಯಕ್ಕೂ ಇವನು ಬೇಕಾಗಿರ್ತಾನೀಗ. ಎಲ್ಲರೂ ಈಗ ಬಾಡಿ ವಾರೆಂಟ್ ಮೇಲೆ ಅವನನ್ನು ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ರಾಬರಿ ಗ್ಯಾಂಗ್ ಯಾವುದು? ಈ ಫಹೀಮ್ ಅಂತಕ್ಕಂಥವನು 65 ಕೃತ್ಯ ಅಂತಂದರೆ ಬಹಳ ದೊಡ್ಡ ನೆಟ್ವರ್ಕ್ ಇದೆಯಾ? ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಈ ವಿಚಾರದ? ಅರವಿಂದ, ಫಹೀಮ್ ಅಲಿಯಾಸ್ ಎಟಿಎಂ ಅಂತೇಳಿ ಈತ ನಟೋರಿಯಸ್ ಮನೆಗಳ. ಈತನ ಮೇಲೆ ದೇಶಾದ್ಯಂತ ಸುಮಾರು 65ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಇದೇ ವರ್ಷದ ಏಪ್ರಿಲ್ 24ನೇ ತಾರೀಕು ಬೆಂಗಳೂರಿನ ಸಹಕಾರ ನಗರದ ವೈದ್ಯರೊಬ್ಬರ ಮನೆಗೆ ಕಳ್ಳತನಕ್ಕೆ ಅಂತೇಳಿ ಇಳಿತಾರೆ. ಇವರು ಕಳ್ಳತನ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ವೈದ್ಯರು ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಗನ್ನನ್ನು ತೋರಿಸ್ತಾನೆ. ಗನ್ನನ್ನು ತೋರಿಸಿ ಹೆದರಿಸಿ ಅಲ್ಲಿಂದ 40 ಲಕ್ಷ ರೂಪಾಯಿ ಚಿನ್ನಾಭರಣ, ಒಡವೆ ಇವೆಲ್ಲವನ್ನ ಕೂಡ ಎತ್ಕೊಂಡು ಹೋಗಿರ್ತಾನೆ. ಈ ಸಂಬಂಧ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಮತ್ತೆ ಈ ಫಿಂಗರ್ ಪ್ರಿಂಟು ಯಾರಿಗೆ ಕಳ್ಳರು ಅನ್ನೋ ಆಧಾರದ ಮೇಲೆ ಈ A2, A3, A4 ಈ ಗ್ಯಾಂಗ್ನ ಇತರ ಆರೋಪಿಗಳು ಯಾರಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಕೊಡಗೇಹಳ್ಳಿ ಪೊಲೀಸರು ಮಾಡಿರ್ತಾರೆ. ಆದರೆ ಈ ಕೇಸ್ನ A1 ಆರೋಪಿ ಮಾಸ್ಟರ್ ಮೈಂಡ್ ಫಹೀಮ್ ಏನಿದ್ದಾನೆ ಈತ ಸಿಕ್ಕಿರೋದಿಲ್ಲ. ಇದೀಗ ಪೊಲೀಸರಿಗೆ ಒಂದು ಮಾಹಿತಿ ಬಂದಿದೆ. ಉತ್ತರ ಪ್ರದೇಶದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಈತ ಈ ರೀತಿಯಾದಂತಹ ಅಪರಾಧ ಕೃತ್ಯಗಳಲ್ಲಿ ಪದೇ ಪದೇ ಭಾಗಿಯಾಗ್ತಿರೋದ್ರಿಂದ ಉತ್ತರ ಪ್ರದೇಶ ಸರ್ಕಾರ ಈತನ ಮನೆಯನ್ನ ಬುಲ್ಡೋಜರ್ನಿಂದ ನೆಲಸಮ ಮಾಡಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಈತನನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಇಲ್ಲಿ ವಿಚಾರಣೆಯನ್ನ ನಡೆಸೋದಕ್ಕೆ ಬೆಂಗಳೂರಿನ ಕೊಡಗೇಹಳ್ಳಿ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ದೇಶಾದ್ಯಂತ ಈತನ ಮೇಲೆ 65 ಪ್ರಕರಣಗಳಿದ್ದಾವೆ. ಮತ್ತೆ ಎಲ್ಲಿ ದೊಡ್ಡ ದೊಡ್ಡ ನಗರಗಳಿಗೆ ಬರೋದು, ಅಲ್ಲಿ ಒಂದಷ್ಟು ಮನೆಗಳು ಇವುಗಳನ್ನು ಹೊಂಚು ಹಾಕೋದು, ಆ ಬಳಿಕ ಅವುಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನವನ್ನು ಮಾಡುವುದನ್ನು ಕಾಯಕ ಮಾಡ್ಕೊಂಡಿದ್ದಾನೆ. ಅದಾದ ಬಳಿಕ ಫ್ಲೈಟ್ನಲ್ಲಿ ವಾಪಸ್ ತನ್ನ ರಾಜ್ಯವಾದಂತಹ ಉತ್ತರ ಪ್ರದೇಶಕ್ಕೆ ಹೋಗೋದನ್ನು ಮಾಡ್ತಿದ್ದ. ಇದೀಗ ಆತನ ಮನೆಯನ್ನು ಬುಲ್ಡೋಜರ್ನಿಂದ ನೆಲಸಮಗೊಳಿಸಲಾಗಿದೆ. ಮತ್ತು ಇದೀಗ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಬೇಕು. ಬೆಂಗಳೂರಿನಲ್ಲಿ ಇದಲ್ಲದೆ ಬೇರೆ ಕಡೆ ಎಲ್ಲಾದರೂ ಈತನ ಕೃತ್ಯಗಳು ನಡೆದಿತ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಕಳ್ಳತನಗಳು ನಡೆದಿದೆ. ಆದರೆ ಕೆಲವೊಂದಿಷ್ಟು ಅವಿನ್ನೂ ಕೂಡ ಯಾರು ಮಾಡಿದ್ದು ಅನ್ನೋದರ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇನ್ ಕೇಸ್ ಇವನನ್ನ ಏನಾದರೂ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳು ಹೊರಬರಬಹುದಾದಂತಹ ನಿರೀಕ್ಷೆ ಇದೆ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವನ ಬಂಧನದಿಂದ 65 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಫಹೀಮ್ ಅಲಿಯಾಸ್ ಎಟಿಎಂ ಅಂತ, ಹೆಸರನ್ನೇ ಎಟಿಎಂ ಅಂತ ಇಟ್ಕೊಂಡಿದ್ದಾನೆ.